ದ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪರಾಜ ಡೇ 32 ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ಪ್ರಿಡಿಕ್ಟಬಲ್ ಅಲ್ಲ, ಆಲ್ ಟೈಮ್ ಗ್ರೇಟೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡಿದೆ ಇದು ಮೂವಿ. ಹಿಂದಿದಾಗೆ 807 ಕೋಟಿ ಫಿಲ್ಮ್ ಕಲೆಕ್ಷನ್ ಮಾಡಿದೆ. ಆಫಿಷಿಯಲಿ ಮೇಕರ್ಸ್ಲೆಸ್ ಫೋಸ್ಟರ್ ರಿಲೀಸ್ ಆಗಿದೆ. ಹಂಗೆ ಬಾಹುಬಲಿದೇನು ರೆಕಾರ್ಡ್ ಐತಲ್ಲ 1790 ಈಗ 1799 ಫೋಸ್ಟರ್ ಅಂತ ರಿಲೀಸ್ ಮಾಡಿದೆ ಥರ್ಸ್ಡೇ ದಿನಾನೇ. ಈಗ ಫ್ರೈಡೇ ಸ್ಯಾಟರ್ಡೇ ಇದೆ ಮೂವಿ, ಸಂಡೇ ಏನು ಕಲೆಕ್ಷನ್ ಮಾಡಿದೆ ಸ್ವಲ್ಪ ಮೂವಿ ಏನು ರೆಕಾರ್ಡ್ ಮತ್ತೆ ಮಾಡ್ಬೋದು. ಇಂಡಿಯಾ ಫಸ್ಟ್ ಮೂವಿ ಬಿಗ್ಗೆಸ್ಟ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. ಹಂಗೆ ನೆಕ್ಸ್ಟ್ ಒಂದು ತ್ರಿವಿಕ್ರಮ್ ಸಂಗಟಿ ಯಾವ್ದು ಮೂವಿ ಬರ್ಲತ್ತದ ಮತ್ತು ಥರ್ಡ್ ಪಾರ್ಟ್ ಯಾವಾಗ ಬರೋದದ ಸ್ವಲ್ಪ ಇಲ್ಲಿ ಡಿಸ್ಕಸ್ ನಾವು ಮಾಡಮು. ಹಂಗೆ ಅದಕ್ಕೆ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ಲತ್ತೀರಿ ವಿಡಿಯೋಕ್ಕೆ ಲೈಕ್ ಮಾಡಲಾಗಿತ್ತು ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಇದ್ರ ಮೇಲೆ ಮತ್ತೆ ನೆಗೆಟಿವಿಟಿ ಮಾಡ್ಲತ್ತರ ಫೇಕ್ ಕಲೆಕ್ಷನ್ ಅದ. ಫೇಕ್ ಕಲೆಕ್ಷನ್ ಹೆಂಗಿರ್ತದೆ ರೀ, 1800 ಕೋಟಿ ಫಿಲ್ಮ್ ಕಲೆಕ್ಷನ್ ಮಾಡಿದ. ಫೇಕ್ ಕಲೆಕ್ಷನ್ ಅಂದ್ರೆ ಒಂದು ಪಾಯಿಂಟ್ ನಿಮ್ಮ ಪ್ರಕಾರ ಹೇಳಬೇಕಂದ್ರೆ ಒಂದು 5 ಕೋಟಿ 10 ಕೋಟಿ ಫೇಕ್ ಕಲೆಕ್ಷನ್ ನಾವು ಅನ್ಬೋದು. 1800 ಕೋಟಿ ಫಿಲ್ಮ್ ಕಲೆಕ್ಷನ್ ಮಾಡಿದ ಇಂಡಿಯಾ ಬಿಗ್ಗೆಸ್ಟ್ ಇದು ಫಿಲ್ಮ್ ಅಲ್ಲು ಅರ್ಜುನ್ ಕೆರಿಯದಾಗ ತೆಲುಗು ಇಂಡಸ್ಟ್ರೀಸ್ ಎಷ್ಟು ಇದು ಮೂವಿ ರೆಕಾರ್ಡ್ ಮುರಿಬೇಕಂದ್ರೆ ಯಾವುದನ್ನ ಬಿಗ್ಗೆಸ್ಟ್ ಮೂವಿ ಬರಬೇಕತ್ತದ ಅವಾಗ ಇದು ಮೂವಿ ರೆಕಾರ್ಡ್ ಮುರಿಯೋ ಚಾನ್ಸ್ ನಮಗೆ ಕಾಣುತ್ತೆ. ಬಟ್ ಅಲ್ಲಿ ತನಕ ಇಲ್ಲ. 7 ದಿನವೂ ಕಂಪ್ಲೀಟ್ ಆಗಿದ್ದಿಲ್ಲ 1000 ಕೋಟಿ ಫಿಲ್ಮ್ ಕಲೆಕ್ಷನ್ ಮಾಡಿತು. ಈ ಥರ ಕಲೆಕ್ಷನ್ ಇದು ಮೂವಿ ಮಾಡಿದ. ಡೇ ಬೈ ಡೇ ಇದು ಮೂವಿ ಕಲೆಕ್ಷನ್ ಮಾಡ್ಕೊತಾನೆ ಬಂದದ. ಒಂದು ದಿನವೂ ಸಿಂಗಲ್ ಡಿಜಿಟ್ ಕಲೆಕ್ಷನ್ ಮಾಡಿಲ್ಲ, ಡಬಲ್ ಡಿಜಿಟ್ ಟ್ರಿಬಲ್ ಡಿಜಿಟ್ ಈ ಥರ ಕಲೆಕ್ಷನ್ ಮಾಡ್ಕೊತ ಬಂದ. ಈ ಫ್ರೈಡೇ ನಾವು ಮಾತಾಡುವಾಗ ಸ್ವಲ್ಪ ಇಲ್ಲಿ ಕಲೆಕ್ಷನ್ ಕಡಿಮೆ ಮಾಡಿದ. 3,75 lakh rupees ಕಲೆಕ್ಷನ್ ಮಾಡಿದ. ಹಿಂದಿದಾಗೆ 2,90 lakh rupees. ಇಲ್ಲಿ AP ತೆಲಂಗಾಣ ಕಡೆಗೆ ನಾವು ಮಾತಾಡುವಾಗ 90 lakh rupees. ಇಲ್ಲಿ ಕನ್ನಡದಾಗ ಎಷ್ಟು ಕಳ್ಸಂದ್ರು 1 lakh rupees ಇಲ್ಲಿ ಫ್ರೈಡೇ ಕಲೆಕ್ಷನ್ ಮಾಡಿದ. ಸಾಟರ್ಡೆ ಮತ್ತು ಇಲ್ಲಿ ಜಂಪ್ ತೊಂದದ 5,50 lakh rupees ಇದು ಕಲೆಕ್ಷನ್ ಮಾಡಿದ. ಮತ್ತು ಸಾಟರ್ಡೆ ಇಲ್ಲಿ ಚಲೋ ಜಂಪ್ ಅಂತ ತೊಂದದ. ಹಿಂದಿದಾಗೆ 4,44 lakh rupees ಇದು ಕಲೆಕ್ಷನ್ ಮಾಡಿದ. ಮತ್ತು AP ತೆಲಂಗಾಣ ಕಡೆಗೆ 14 lakh rupees, ನಮ್ಮ ಕನ್ನಡದಾಗ ಇಲ್ಲಿ 1 lakh rupees. ಮತ್ತು ಇಲ್ಲಿ ಸಂಡೇ ಮತ್ತು ಇಲ್ಲಿ ಸಿಂಗಲ್ ಡಿಜಿಟ್ ಕಲೆಕ್ಷನ್ ಇದು ಮೂವಿ ಮಾಡಿದ. 7 crore ಫಿಲ್ಮ್ ಕಲೆಕ್ಷನ್ ಮಾಡಿದ. AP ತೆಲಂಗಾಣ ಕಡೆಗೆ 1,30 lakh rupees. ಹಿಂದಿದಾಗೆ 5,50 lakh rupees ಈ ಥರ ಕಲೆಕ್ಷನ್ ಮಾಡಿದ. ಮತ್ತು ನಮ್ಮ ಕನ್ನಡದಾಗೆ 2 lakh rupees. ಈ ಥರ ಇದು ಮೂವಿ ಡೇ ಬೈ ಡೇ ಇದು ಕಲೆಕ್ಷನ್ ಮಾಡ್ಕೊತಾನೆ ಬಂದದ. ಹಿಂದಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಫಸ್ಟನ್ನು ರಿಲೀಸ್ ಮಾಡ್ಯಾರ 8,700 ಕೋಟಿ ಈ ಥರ ಫಿಲ್ಮ್ ಕಲೆಕ್ಷನ್ ಮಾಡ್ಕೊತಾನೆ ಬಂದದ. ಒಂದಿನನೇ ಇದು ಡಬಲ್ ಟ್ರಿಬಲ್ ಕಲೆಕ್ಷನ್ ಮಾಡ್ಕೊತಾನೆ ಬಂದದ. ಇಷ್ಟು ಕಲೆಕ್ಷನ್ ಮಾಡ್ಲತ್ತೂ ಫೇಕ್ ಕಲೆಕ್ಷನ್ ಅಂದಮೇಲೆ ಈಗ ಅವ್ರಿಗೆ ಏನು ಹೇಳಪ್ಲಿಲ್ಲ. ಮೇಕರ್ಸ್ಲೆಸ್ ಆಫಿಷಿಯಲಿ ಪೋಸ್ಟರ್ ರಿಲೀಸ್ ಆಗ್ತದೆ. ವರ್ಲ್ಡ್ ವೈಡ್ ಇದು ಮೂವಿ ಎಷ್ಟು ಕಲೆಕ್ಷನ್ ಮಾಡಿದ. ವರ್ಲ್ಡ್ ವೈಡ್ ಕಲೆಕ್ಷನ್ ನಾವು ಮಾತಾಡಬೇಕಂದ್ರೆ 1,825 ಕೋಟಿ ಫಿಲ್ಮ್ ಕಲೆಕ್ಷನ್ ಅಂತ ಮಾಡಿದ. ಇದು ಮೂವಿ ರೆಕಾರ್ಡ್ ಇಲ್ಲಿ ಮೂವಿ ಇಲ್ಲಿ ಕಲೆಕ್ಷನ್ ಮಾಡಿದ. ಮೇಕರ್ಸ್ಲೆಸ್ ಯಾವಾಗ ಪೋಸ್ಟರ್ ರಿಲೀಸ್ ಆಗ್ತದ, ಇನ್ನೊಂದು 2 ದಿನ ಆದಮೇಲೆ ಪೋಸ್ಟರ್ ರಿಲೀಸ್ ಆಗ್ತದ. ಹಂಗೆ ತ್ರಿವಿಕ್ರಮ್ ಸಂಗಟಿ ಒಂದು ಮೂವಿ ಬರ್ಲತ್ತದ. ಬಟ್ ಇನ್ನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲು ಅರ್ಜುನ್ ಈಗ ಏನು ಲುಕ್ ಅದಲ್ಲ ಚೇಂಜ್ ಆಗಿದೆ. ಈಗ ಪುಷ್ಪ ಯಾವಾಗ ಥರ್ಡ್ ಪಾರ್ಟ್ ಬರ್ತದೆ ನೋಡಿ ಅವಾಗ ಅಂತ ಮತ್ತೆ ಲುಕ್ ಅವ್ರು ಚೇಂಜ್ ಮಾಡ್ತಾರೆ. ಪುಷ್ಪ ಮೂವಿ ಇನ್ನೂ ಜಲ್ದಿ ಇನ್ನೂ ಅನೌನ್ಸ್ಮೆಂಟ್ ಕೊಡಲ್ಲ ಥರ್ಡ್ ಪಾರ್ಟ್ ಬರ್ಲಿಕ್ಕೆ. ಯಾಕಂದ್ರೆ ಏನು ಪ್ರಾಜೆಕ್ಟ್ ಎಲ್ಲ ಪೆಂಡಿಂಗ್ ಅದ. ಇದು ನನಗೆ ಅನಿಸ್ಲತ್ತ. ಹಂಗೆ ವಿಕ್ರಮ್ ಸಂಗಡಿ ಒಂದು ಮೈಥಾಲಜಿ ಮೇಲೆ ಒಂದು ಮೂವಿ ಬರ್ಲತ್ತದ. ಬಟ್ ಇನ್ನೂ ಆಫಿಷಿಯಲಿ ಅವ್ರು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಇಲ್ಲಿ SSMB 29 ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಇಲ್ಲಿ ಪುಷ್ಪರಾಜ ಅಲ್ಲಿ ಮತ್ತು ತ್ರಿವಿಕ್ರಮ್ ಸಂಗಟ್ ಬರೋದು ಮೂವಿಯಲ್ಲಿ. ಸ್ವಲ್ಪ ತ್ರಿವಿಕ್ರಮ್ ಸಂಗಟ್ ಮೂವಿಗಳು ಬರ್ತಾವೆ ನೋಡ್ರಿ. ಈ ರೈಟಿಂಗ್ ಹೆಂಗಿರ್ತದೆ ನೋಡ್ರಿ, ಚಲೋ ಆ್ಯಕ್ಷನ್ ಆಗ್ತದ, ಚಲೋ ಸ್ಟೋರಿನೂ ಇರ್ತದ. ಒಂದು ಮೂವಿ ಹಂಗೆ ಮಾಡ್ತಾರಲ್ಲ ಬಿಲ್ಕುಲ್ ನಮಗೆ ಅರ್ಥ ಆಗಲ್ಲ. ಜಲ್ಸಾ ಮೂವಿ ಓಕೆನಾ, ಜಲ್ಸಾ ಮೂವಿ ಬಿಲ್ಕುಲ್ ಥಿಯೇಟರ್ನಲ್ಲಿ ಅಂತ ಪರಿ ನಡಲಿಲ್ಲ. ಬಟ್ ಅದು ಮೂವಿ ಟಿವಿದಾಗ ರಿಲೀಸ್ ಆಯ್ತು ನೋಡ್ರಿ, ವಾವ್ ಏನು ಮೂವಿ ಅದಂತ ಎಲ್ಲೋ ಸಂಬಂಧ ಅಂದಿದ್ದೆವು. ಪವನ್ ಕಲ್ಯಾಣ್ ಸರ್ ಫಿಲ್ಮ್ನಲ್ಲಿ ಹೀರೋ ಇದ್ದರು, ಡಾಕ್ಟರ್ ತ್ರಿವಿಕ್ರಮ್ ಇದ್ದರು. ಅಂಥ ಪರಿ ಸಾಂಗ್ಗಳು ಹಿಟ್ಟಾಗಿದ್ದು. ನಿಮ್ಮ ಒಪಿನಿಯನ್ ಇದ್ರ ಮೇಲೆ ಕಾಮೆಂಟ್ ಮಾಡಿ. ಹಂಗೆ ಲಾಸ್ಟ್ ಗುಂಟೂರು ಕಾಲ ಮೂವಿ ರಿಲೀಸ್ ಆಗಿದ್ದಲ್ಲ, ತ್ರಿವಿಕ್ರಮೇ ಡೈರೆಕ್ಟರ್ ಇದ್ದೀರಾ, ಅದೇ ಪಾಯಿಂಟ್ ನನಗೆ ಅನ್ಸೋದು. ನೋಡಮ್ ತ್ರಿವಿಕ್ರಮ್ ಸಂಗಟಿ ಇದು ಮೂವಿ ಹೆಂಗೆ ಬರೋ ಚಾನ್ಸ್ ಕಾಣ್ತದೆ. ಇದು ಮೂವಿ ಯಾವಾಗ ರಿವೀಲ್ ನಮಗೆ ಮಾಡ್ತಾರೆ, ಆಫಿಷಿಯಲಿ ಯಾವಾಗ ಅನೌನ್ಸ್ಮೆಂಟ್ ಕೊಡ್ತಾರೆ ಮುಂದೆ ನಮಗೆ ಗೊತ್ತಾಗ್ತದೆ. ಹಂಗೆ ಅಲ್ಲು ಅರ್ಜುನ್ ನ್ಯೂ ಲುಕ್ ನೋಡಿ ನಿಮ್ಮ ಒಪಿನಿಯನ್ ಅದ ಕಾಮೆಂಟ್ ಮಾಡಿ. ಪುಷ್ಪ ಮೂವಿ ಏನು ಇದೇ ಲುಕ್ ಇರ್ಬೋದಾ, ಏನು ಡಿಫ್ರೆಂಟ್ ಇರ್ಬೋದಾ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.